ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಬುದ್ಧ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪ್ರಣಮ್ಯ ಚರಣಾಂಭೋಜಯುಗಲಂ ಕಮಲಾಪತೇಃ ಪ್ರಮಾಣಪದ್ಧತಿಂ ಕುರ್ಮಃ ಬಾಲಾನಾಂ ಬೋಧಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಪ್ರಮಾಣ ಪದ್ಧತಿ ಪಾಠಕ್ಕೆ ಸುಸ್ವಾಗತ. ಈ ಸಂಸಾರದಲ್ಲಿ ಸುಖವೇ ಆಗಲಿ ಎಂದು ದುಃಖ ಆಗಬಾರ್ದು, ದುಃಖ ಯಾವತ್ತೂ ಬರಬಾರದು ಎಂಬುದಾಗಿ ಎಲ್ಲರೂ ಅಪೇಕ್ಷೆ ಪಡ್ತಾರೆ. ಈ ದುಃಖ ಅಸಂಭಿನ್ನವಾಗಿರತಕ್ಕಂತಹ ಸುಖ ಅದು ಸಂಸಾರದಲ್ಲಿ ದೊರಲಿಕ್ಕೆ ಸಾಧ್ಯ ಇಲ್ಲ. ದುಃಖ ಅಸಂಭಿನ್ನವಾಗಿರತಕ್ಕಂತಹ ಮೋಕ್ಷ ಸುಖ ಅದು ಮೋಕ್ಷದಲ್ಲಿ ಮಾತ್ರ ಲಭ್ಯ. ಈ ಮೋಕ್ಷ ಭಗವಂತನ ಪ್ರಸಾದದಿಂದಲೇ ಆಗುವಂಥದ್ದು. ಭಗವಂತನ ಪ್ರಸಾದವಿಲ್ಲದೆ ಮೋಕ್ಷ ಅಸಂಭಾವಿತ. ಆ ಭಗವಂತನ ಪ್ರಸಾದವಾದರೂ ಕೂಡ ಆಗಬೇಕಾದರೆ, ಆ ಭಗವಂತನ ಅತ್ಯರ್ಥ ಪ್ರಸಾದ ಆಗಬೇಕಾದರೆ ಭಗವಂತನ ಸಾಕ್ಷಾತ್ಕಾರ ಆಗಬೇಕು. ಭಗವಂತನ ಸಾಕ್ಷಾತ್ಕಾರ ಇಲ್ಲದೆ ಭಗವಂತನ ಅತ್ಯರ್ಥ ಪ್ರಸಾದ ಆಗೋದಿಲ್ಲ. ಈ ಸಾಕ್ಷಾತ್ಕಾರ ಆಗಬೇಕಾದ್ರೆ ಅದು ವೈರಾಗ್ಯದ ಮೂಲಕವಾಗಿ, ಅಂದರೆ ನಿತ್ಯಾನಿತ್ಯ ವಸ್ತು ವಿವೇಕ, ಇದರ ಮೂಲಕವಾಗಿ ವೈರಾಗ್ಯ ಬಂದು ಅದರಿಂದ ಆಗುವಂಥದ್ದು. ನಿತ್ಯಾನಿತ್ಯ ವಸ್ತುಗಳನ್ನು ನಾವು ಪ್ರಮಾಣವಿಲ್ಲದೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಿತ್ಯಾನಿತ್ಯ ವಸ್ತು ವಿವೇಕ ಜ್ಞಾನ, ನಿತ್ಯಾನಿತ್ಯ ವಸ್ತುಗಳ ಜ್ಞಾನ ಪ್ರಮಾಣವಿಲ್ಲದೆ ಆಗೋದಿಲ್ಲ. ಅಂತಹ ಪ್ರಮಾಣಗಳನ್ನು ಯಥಾರ್ಥವಾಗಿ ತಿಳಿದಾಗಲೇ ನಿತ್ಯಾನಿತ್ಯ ವಸ್ತುವಿನ ಯಥಾರ್ಥ ನಿಶ್ಚಯ ನಮಗೆ ಬರುತ್ತೆ. ಅದಕ್ಕೋಸ್ಕರವಾಗಿ ಪ್ರಮಾಣದ ಸ್ವರೂಪವನ್ನು ಯಥಾವತ್ತಾಗಿ ತಿಳಿಸಬೇಕೆಂಬ ಅಪೇಕ್ಷೆಯಿಂದ ಜಯತೀರ್ಥರು ಈ ಪ್ರಮಾಣ ಪದ್ಧತಿಯನ್ನು ರಚನೆ ಮಾಡಿದ್ದಾರೆ. ಪ್ರಮಾಣ ಪದ್ಧತಿಯ ಆರಂಭದಲ್ಲಿ ತಾವು ಪ್ರಾರಂಭಿಸಿದಂತಹ ಗ್ರಂಥದ ಒಂದು ನಿರ್ವಿಘ್ನ ಪರಿಸಮಾಪ್ತಿಗೋಸ್ಕರವಾಗಿ ಹಾಗೂ ಶಿಷ್ಟಾಚಾರ ಪರಂಪರಾದಿಂದ ಪ್ರಾಪ್ತವಾಗಿರತಕ್ಕಂತಹ ಇಷ್ಟದೇವರ ನಮಸ್ಕಾರೂಪವಾಗಿರತಕ್ಕಂತಹ ಮಂಗಳವನ್ನು ಮಾಡ್ತಾ ಶ್ರೋತೃಗಳ ಬುದ್ಧಿಯನ್ನು ಸಮಾಧಾನಗೊಳಿಸ್ತಾ ತಾವೇನು ಮಾಡಿ ಹೊರಟಿದ್ದಾರೆ ಅದನ್ನು ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಪ್ರಣಮ್ಯ ಚರಣಾಂಭೋಜ ಯುಗಲಂ ಕಮಲಾಪತೇಃ ಪ್ರಮಾಣ ಪದ್ಧತಿಂ ಕುರ್ಮಃ ಬಾಲಾನಾಂ ಬೋಧಸಿದ್ಧಯೇ. ಬಾಲಾನಾಂ ಬೋಧಸಿದ್ಧಯೇ ಪ್ರಮಾಣ ಪದ್ಧತಿಂ ಕುರ್ಮಃ ಅಂದು ಪ್ರತಿಜ್ಞಾವಾಕ್ಯ. ಪ್ರಮಾಣ ಪದ್ಧತಿಯನ್ನು ರಚನೆ ಮಾಡ್ತೇವೆ. ಯಾಕೆ ಪ್ರಮಾಣ ಪದ್ಧತಿಯನ್ನು ರಚನೆ ಮಾಡ್ತೇವೆ ಅಂದರೆ ಬಾಲಾನಾಂ ಬೋಧಸಿದ್ಧಯೇ, ಬಾಲಕರಿಗೆ ಈ ನಿತ್ಯಾನಿತ್ಯ ವಸ್ತುಗಳ ವಿವೇಕ ಆಗಬೇಕು. ಅದಾಗಬೇಕಾದ್ರೆ ಪ್ರಮಾಣ ಜ್ಞಾನ ಆಗಬೇಕು. ಆ ಪ್ರಮಾಣಗಳ ಬಗ್ಗೆ ತಿಳಿಸ್ಲಿಕ್ಕೋಸ್ಕರವಾಗಿ ಈ ಪ್ರಮಾಣ ಪದ್ಧತಿಯನ್ನು ರಚನೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಪ್ರಣಮ್ಯ ಚರಣಾಂಬೋಜಂ,
ಚರಣಾಂಬೋಜ ಯುಗಲಂ ಕಮಲಾಪತೇಃ ಲಕ್ಷ್ಮೀಪತಿಯ ಚರಣಾಂಬೋಜ ಯುಗಲಂ ಪಾದಗಳೆಂಬ ಕಮಲ ಯುಗ್ಮವನ್ನು ಪ್ರಣಮ್ಯ ನಮಸ್ಕರಿಸಿ ಬಾಲಾನಾಂ ಬಾಲಕರ ಬೋಧಸಿದ್ಧಯೇ ಅನಾಯಾಸವಾಗಿ ಜ್ಞಾನವಾಗುವುದಕ್ಕೋಸ್ಕರವಾಗಿ ಪ್ರಮಾಣ ಪದ್ಧತಿ ಎಂಬ ಗ್ರಂಥವನ್ನು ಕುರ್ಮಃ ನಾವು ಮಾಡುತ್ತೇವೆ. ಟೀಕಾಕೃತ್ಪಾದರು ಪ್ರಮಾಣ ಪದ್ಧತಿ ಎಂಬ ಗ್ರಂಥವನ್ನು ರಚಿಸ್ತಾ ಇದ್ದಾರೆ. ಒಬ್ಬ ಅಧಿಕಾರಿ ಅವ ಮೋಕ್ಷಕ್ಕೋಸ್ಕರವಾಗಿ ಸಾಧನೆ ಮಾಡಬೇಕು. ಮೋಕ್ಷವು ದೊರೆಯಬೇಕಾದರೆ ಭಗವಂತನ ಅತ್ಯರ್ಥ ಪ್ರಸಾದ ಆಗಬೇಕು. ಆ ಭಗವಂತನ ಅನುಗ್ರಹ ಆಗಬೇಕಾದರೆ ಭಗವಂತನ ಸಾಕ್ಷಾತ್ಕಾರ ಆಗಬೇಕು. ಸಾಕ್ಷಾತ್ಕಾರವು ವೈರಾಗ್ಯಾದಿ ಮೂಲಕವಾಗಿ ನಿತ್ಯಾನಿತ್ಯ ವಸ್ತು ವಿವೇಕದಿಂದ ಬರುವಂಥದ್ದು. ಆ ನಿತ್ಯಾನಿತ್ಯ ವಸ್ತುವಿನ ವಿವೇಕ ಅದು ಪ್ರಮಾಣಗಳಿಂದ ಬರುವಂಥದ್ದು. ನಿತ್ಯಾನಿತ್ಯ ವಸ್ತುಗಳ ಒಂದು ವಿವೇಕ ಜ್ಞಾನ, ಯಥಾರ್ಥ ಜ್ಞಾನ ಬಂದಾಗ ಅವನಿಗೆ ಈ ನಿತ್ಯಾನಿತ್ಯ ವಸ್ತುಗಳಲ್ಲಿ ಅನಿತ್ಯವಾದ ವಸ್ತುವಿನ ಅಸಾರತೆಯನ್ನು ತಿಳಿದುಕೊಂಡು ನಿತ್ಯರಾಗಿರ್ತಕ್ಕಂತಹ ಪರಮಾತ್ಮನ ಗಳಿಸಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಆಗ ಅವನಿಗೆ ಅನಿತ್ಯ ವಸ್ತುಗಳಲ್ಲಿ ವೈರಾಗ್ಯ ಬರ್ತದೆ. ಈ ನಿತ್ಯಾನಿತ್ಯ ವಸ್ತುವಿನ ಯಥಾರ್ಥ ಜ್ಞಾನ ಬರಬೇಕು ಅಂತಾದರೆ ಪ್ರಮಾಣಗಳ ಸ್ವರೂಪ ಜ್ಞಾನ ಆಗಬೇಕು. ಆದ್ದರಿಂದ ಪ್ರಮಾಣದ ಸ್ವರೂಪ ಜ್ಞಾನಕ್ಕೋಸ್ಕರವಾಗಿ ಜಯತೀರ್ಥರು ಪ್ರಮಾಪದ್ಧತಿ ಎಂಬ ಗ್ರಂಥವನ್ನು ರಚಿಸ್ತಾ ಇದ್ದಾರೆ. ಯಾವುದೇ ಗ್ರಂಥ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗಬೇಕು ಅಂತಾದರೆ ಮಂಗಳಾಚರಣೆ ಮಾಡಬೇಕು. ಗ್ರಂಥದ ಆದಿಯಲ್ಲಿ ಅವಶ್ಯವಾಗಿ ಮಂಗಳಾಚರಣೆ ಮಾಡಬೇಕು ಅಂತ ಶಿಷ್ಟರ ಆಚರಣೆಯಿಂದ ಸಿದ್ಧ ಆಗಿದೆ. ಅದಕ್ಕೋಸ್ಕರವಾಗಿ ಟೀಕಾಕೃತ್ಪಾದರು ಮಂಗಳವನ್ನು ಮಾಡಿ ಗ್ರಂಥದ ಆದಿಯಲ್ಲಿ ಅದನ್ನು ನಿಬಂಧನೆ ಮಾಡಿದ್ದಾರೆ. ಈ ಗ್ರಂಥದಲ್ಲಿ ಏನು ಪ್ರತಿಪಾದಿಸ್ತಾ ಇದ್ದಾರೆ ಅಂತ ಶ್ರೋತೃಗಳಿಗೆ ಅಧ್ಯೇತೃಗಳಿಗೆ ಗೊತ್ತಾಗಬೇಕಲ್ಲ. ಅದಕ್ಕೋಸ್ಕರವಾಗಿ ತಾವು ಮಾಡಲಿಕ್ಕೆ ಹೊರಟಿದ್ದನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ಪ್ರಮಾಣ ಪದ್ಧತಿಂ ಕುರ್ಮಃ ಎಂಬುದಾಗಿ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾರೆ. ಪ್ರಮಾಣಗಳ ಸ್ವರೂಪವನ್ನು ಇಲ್ಲಿ ತಿಳಿಸ್ತಾರೆ. ಪ್ರಮಾಣಗಳ ಸ್ವರೂಪ ಜ್ಞಾನ ಅದನ್ನು ತಿಳಿಸುವಂಥದ್ದು ಮುಖ್ಯ ಉದ್ದೇಶ. ಆದಿಯಲ್ಲಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಚರಣಾಂಬೋಜಂ ಪ್ರಣಮ್ಯ, ಕಮಲಾಪತಿಯ ಚರಣ ಕಮಲಗಳಿಗೆ ನಮಸ್ಕರಿಸಿ. ಪ್ರಣಮ್ಯ ಉಪಸರ್ಗ ಇದೆ, ಪ್ರಕೃಷ್ಟವಾಗಿ ನಮಸ್ಕರಿಸಿ ಅಂತ. ಪ್ರಕೃಷ್ಟವಾಗಿ ಅಂದರೆ ಭಕ್ತಿ ಶ್ರದ್ಧೋಪೇತವಾಗಿರ್ತಕ್ಕಂತಹ ನಮಸ್ಕಾರವೇ ನಮ್ಮ ಅಭಿಮತ ಸಿದ್ಧಿಗೆ ಕಾರಣ. ಸುಮ್ಮನೆ ನಮಸ್ಕಾರ ಮಾಡಿದರೆ ನತ್ವ ಅಂತ ಹೇಳಿಬಿಟ್ಟಿದ್ರೆ ಆಗುವುದಿಲ್ಲ. ಪ್ರಣಮ್ಯ ಪರ ಉಪಸರ್ಗ, ನಮ್ಯ ಅಂದರೆ ನಮಸ್ಕರಿಸಿ. ಪ್ರಕೃಷ್ಟವಾಗಿ ಅಂದರೆ ಭಕ್ತಿ ಶ್ರದ್ಧೆಗಳಿಂದ ನಮಸ್ಕರಿಸಿ. ಭಕ್ತಿ ಶ್ರದ್ಧೆಗಳಿಂದ ಕೂಡಿದ ಭಕ್ತಿಶಯದಿಂದ ಕೂಡಿದ ನಮಸ್ಕಾರವನ್ನು ಮಾಡಿ ಅಂತ ಅರ್ಥ. ಭಕ್ತಿಯಾದಿ ಅತಿಶಯೋಪೇತವಾಗಿರತಕ್ಕಂತಹ ಮಂಗಳ ಅದು ಗ್ರಂಥ ಪರಿಸಮಾಪ್ತಿಗೆ ಕಾರಣವಾಗುತ್ತೆ. ಯಾವುದೇ ಗ್ರಂಥ ಸಮಾಪ್ತಿ ಆಗಬೇಕಾದ್ರೆ ಮಂಗಳಾಚರಣೆ ಮಾಡಬೇಕು. ಮಂಗಳಾಚರಣೆ ಮಾಡದೆ ಹೋದರೆ ಗ್ರಂಥ ಸಮಾಪ್ತಿ ಆಗುವುದಿಲ್ಲ. ಅಲ್ಲ, ಗ್ರಂಥ ಸಮಾಪ್ತಿಗೆ ಮಂಗಳ ಕಾರಣ ಅಲ್ಲ. ಕೆಲವು ಕಡೆ ಹೀಗೆ ಟೀಕಾಚಾರ ಮಾಡಿದ ಹಾಗೆ ಕೆಲವು ಗ್ರಂಥಗಳಲ್ಲಿ ಭಗವಂತನ ಪ್ರಾರ್ಥನೆ ಮಾಡಿದಾಗಲೂ ಅಲ್ಲಿ ಗ್ರಂಥ ಪರಿಸಮಾಪ್ತಿ ಆಗಿಲ್ಲ. ಕೆಲವು ಕಡೆ ಮಂಗಳಾಚರಣೆ ಇಲ್ಲದೇ ಇದ್ರೂ ಕೂಡ ಅಲ್ಲಿ ಗ್ರಂಥ ಪರಿಸಮಾಪ್ತಿ ಆಗಿದೆ. ಹಾಗಾಗಿ ಗ್ರಂಥ ಸಮಾಪ್ತಿಗೆ ಮಂಗಳ ಕಾರಣ ಅಂತ ಹೇಳಿಕ್ಕೆ ಬರೋದಿಲ್ಲ. ಗ್ರಂಥ ಸಮಾಪ್ತಿಗೆ ಮಂಗಳ ಕಾರಣ ಅಂತ ಆಗಬೇಕಾದ್ರೆ ಮಂಗಳ ಎಲ್ಲಿ ಮಾಡಿದ್ದಾರೋ ಅಲ್ಲಿ ಗ್ರಂಥ ಸಮಾಪ್ತಿ ಆಗಬೇಕು. ಎಲ್ಲಿ ಮಂಗಳ ಮಾಡಲಿಲ್ವೋ ಅಲ್ಲಿ ಗ್ರಂಥ ಸಮಾಪ್ತಿ ಆಗಬಾರದು. ಹಾಗಿದ್ದಾಗ ಮಂಗಳ ಸತ್ವೇ ಸಮಾಪ್ತಿ ಸತ್ವಂ.
ಮಂಗಳಾಭಾವೇ ಸಮಾಪ್ತ್ಯ ಭಾವ ಅಂತ ಈ ಅನ್ವಯ ವ್ಯತಿರೇಕ ವಿಚಾರ ಇದ್ದಾಗ ಮಾತ್ರ ಮಂಗಳ ಮತ್ತು ಸಮಾಪ್ತಿಗೆ ಈ ಕಾರ್ಯಕಾರಣ ಭಾವ ಸಿದ್ಧ ಆಗುತ್ತೆ. ಹೀಗಿರುವಾಗ ಕಾದಂಬರಿ ಗ್ರಂಥದಲ್ಲಿ ಬಾಣಭಟ್ಟ ಮಂಗಳಾಚರಣೆ ಮಾಡಿದ್ದರೂ ಕೂಡ ಅವನ ಗ್ರಂಥ ಸಮಾಪ್ತಿ ಆಗಲಿಲ್ಲ. ಇನ್ನು ಕೆಲವು ಗ್ರಂಥಗಳಲ್ಲಿ ಮಂಗಳಾಚರಣೆ ಮಾಡದೇ ಇದ್ರೂ ಕೂಡ, ಕಿರಣಾವಳಿಯಲ್ಲಿ ಮಂಗಳಾಚರಣೆ ಮಾಡದೇ ಇದ್ರೂ ಕೂಡ ಆ ಗ್ರಂಥ ಪರಿಸಮಾಪ್ತಿ ಆಗಿದೆ. ಹಾಗಾದರೆ ಗ್ರಂಥದ ಆದಿಯಲ್ಲಿ ಮಂಗಳವು ವ್ಯರ್ಥ ಅಂತ ಶಂಕೆ ಬರುತ್ತೆ. ಅದಕ್ಕೋಸ್ಕರವಾಗಿ ಪ್ರಣಮ್ಯ ಅಂತ ಟೀಕಾಚಾರ್ಯ ಹೇಳಿದರು. ಬರೀ ಮಂಗಲ ಗ್ರಂಥ ಸಮಾಪ್ತಿ ಕಾರಣ ಅಲ್ಲ, ಭಕ್ತಿತಿಶಯದಿಂದ ವಿಶಿಷ್ಟವಾಗಿರತಕ್ಕಂತಹ ಮಂಗಲವೇ ಅದು ಅಭಿಮತ ಸಿದ್ಧಿಗೆ ಕಾರಣ. ಕಾದಂಬರಿಯಾದಿ ಗ್ರಂಥಗಳಲ್ಲಿ ಅಲ್ಲಿ ನಮಸ್ಕಾರ ರೂಪವಾಗಿರ್ತಕ್ಕಂತಹ ಮಂಗಳ ಇದ್ರೂ ಕೂಡ ಅದು ಭಕ್ತಿತಿಶಯೋಪೇತವಾಗಿಲ್ಲ. ಆದ್ದರಿಂದ ಅಲ್ಲಿ ಅಭಿಮತವಾಗಿರತಕ್ಕಂತಹ ಸಮಾಪ್ತಿ ಆಗಲಿಲ್ಲ. ಆದ್ದರಿಂದ ಮಂಗಳ ವ್ಯರ್ಥ ಅಂತ ಹೇಳುವಂಥದ್ದು ಸರಿಯಲ್ಲ, ಮಂಗಳಕ್ಕೆ ವೈಯರ್ಥ್ಯವನ್ನು ಹೇಳುವಂಥದ್ದು ಸರಿಯಲ್ಲ. ಅದಕ್ಕೋಸ್ಕರವಾಗಿ ಟೀಕಾಚಾರ್ಯರು ನತ್ವ ಅಂತ ಹೇಳಿಲ್ಲ, ಪ್ರಣಮ್ಯ ಅಂತ ಹೇಳಿದ್ರು. ಅಂದರೆ ವಿಶಿಷ್ಟವಾಗಿರತಕ್ಕಂತಹ ಮಂಗಳ ಮಾಡಿದರೆ ಮಾತ್ರ ಸಮಾಪ್ತಿ ಆಗುತ್ತೆ. ತಥಾಚ ವಿಶಿಷ್ಟ ಮಂಗಳ ಸತ್ವೇ ಸಮಾಪ್ತಿ ಸತ್ವಂ, ವಿಶಿಷ್ಟ ಮಂಗಲಾಭಾವೇ ಸಮಾಪ್ತ್ಯ ಭಾವ ಅಂತ ಕಾರ್ಯಕಾರಣ ಭಾವವನ್ನು ಹೇಳಿದಾಗಾಯಿತು ಅಂತ ಟಿಪ್ಪಣಿಯಲ್ಲಿ ಬರೀತಾರೆ. ಕಮಲಾಪತೇಹೇ ಅಂತ ವಿಶೇಷಣ ಕೊಟ್ಟಿದ್ದಾರೆ ಟೀಕಾಚಾರ್ಯ. ಕಮಲಾಪತಿ ಅಂದರೆ ಲಕ್ಷ್ಮೀಪತಿ ಅಂತ. ಈ ಕಮಲಾಪತೇಹೇ ಎಂಬ ವಿಶೇಷಣ ಯಾಕೆ? ಈಗ ಕಮಲಾಪತಿ, ಕಮಲ ಅಂದರೆ ಲಕ್ಷ್ಮಿ, ಲಕ್ಷ್ಮೀಪತಿಯಾಗಿರತಕ್ಕಂತಹ ನಾರಾಯಣನ ಚರಣ ಕಮಲಗಳನ್ನು ನಮಸ್ಕರಿಸಿ. ಲಕ್ಷ್ಮಿ ಈ ಎಲ್ಲ ಪುರುಷಾರ್ಥಗಳನ್ನು ಕೊಡ್ತಕ್ಕಂಥವಳು, ಬ್ರಹ್ಮಾದಿ ದೇವತೆಗಳಿಗಿಂತಲೂ ಅವಳು ಉತ್ತಮಳಾಗಿದ್ದಾಳೆ ಒಂದು. ಮತ್ತೆ ಈ ಭಗವಂತ ಲಕ್ಷ್ಮಿಗೆ ಪತಿ ಅಂತ ಹೇಳಿದರೆ ಪರಮಾತ್ಮ ಸಕಲಾರ್ಥಪ್ರದ, ಬ್ರಹ್ಮಾದಿಗಳಿಗಿಂತ ಉತ್ತಮ ಅಂತ ಸಿದ್ಧವಾಗುತ್ತೆ. ಹಾಗಾಗಿ ಬರೀ ಕಮಲಾಪತಿ, ಕಮಲಾದ ಲಕ್ಷ್ಮಿ, ಲಕ್ಷ್ಮಿಗೆ ಪತಿ ಅಂತ ಹೇಳಿದರೆ ಲಕ್ಷ್ಮೀಪತಿ ಯಾರು? ಭಗವಂತ. ಅವನು ಸಕಲಾರ್ಥಪ್ರದ, ಬ್ರಹ್ಮಾದಿಗಳಿಗಿಂತಲೂ ಉತ್ತಮ ಅಂತ ಸಿದ್ಧವಾಗುತ್ತೆ. ಕಮಲಾಪತೇ ಅಂತ ವಿಶೇಷಣ ಕೊಟ್ಟಿದ್ದರಿಂದ ಇಲ್ಲಿ ಹೋದರೆ ಈ ಕಮಲಾಪತಿ ನಾರಾಯಣನಿಗೆ ಯಾಕೆ ನಮಸ್ಕಾರ ಮಾಡಬೇಕು? ನಮ್ಮೆತ್ತು ಪ್ರಯೋಜಕವಾಗಿರುವಂಥದ್ದು ಯಾವುದು? ನಮ್ಮೆತ್ತು ಪ್ರಯೋಜಕವಾಗಿರತಕ್ಕಂತಹ ಇಷ್ಟತ್ವ. ನಮ್ಗೆ ಯಾರು ಇಷ್ಟವೋ ಅವ್ರಿಗೆ ನಮಸ್ಕಾರ ಮಾಡ್ತೇವೆ, ಯಾರು ನಮಗೆ ವಿಶಿಷ್ಟ ಅಂತ ಕಾಣ್ತಾ ಅವ್ರಿಗೆ ನಮಸ್ಕಾರ ಮಾಡ್ತೇವೆ. ಈ ಇಷ್ಟತ್ವ ಮತ್ತು ವಿಶಿಷ್ಟತ್ವ ಇದು ನಮ್ಮೆತ್ತಕ್ಕೆ ಪ್ರಯೋಜಕ. ನಾವು ಯಾರಿಗೆ ನಮಿಸ್ತೇವೆ, ಯಾವ ಕಾರಣ ನಮಿಸ್ತೇವೆ? ಅವರು ನಮಗೆ ಇಷ್ಟವಾಗಿದ್ದಾರೆ ಮತ್ತೆ ಅವರು ವಿಶಿಷ್ಟರಾಗಿದ್ದಾರೆ ಅಂತ. ಕಮಲಾಪತಿ ಅಂತ ಹೇಳಿದ್ರಿಂದ ಇವ ಲಕ್ಷ್ಮೀ ಪತಿಯಾಗಿದ್ದಾನೆ. ಲಕ್ಷ್ಮಿ ಸರ್ವಪುರುಷಾರ್ಥ ಕೊಡುವಳಾದ್ದರಿಂದ, ಬ್ರಹ್ಮಾದಿಗಳಿಗಿಂತಲೂ ಉತ್ತಮರಾದ್ದರಿಂದ ಅಂತಹ ಲಕ್ಷ್ಮಿಯ ಪತಿಯನ್ನ ನಮಸ್ಕರಿಸಿದರೆ ಎಲ್ಲವೂ ಪ್ರಾಪ್ತಿಯಾಗತ್ತೆ ಅಂತ ತಿಳಿಸ್ಲಿಕ್ಕೋಸ್ಕರವಾಗಿ ಇಲ್ಲಿ ಕಮಲಾಪತೇ ಅಂತ ವಿಶೇಷಣ ಕೊಟ್ಟದ್ದು ಅಂತ ಒಂದು. ಇನ್ನೊಂದು, ಕಮಲ ಅಂದರೆ ಲಕ್ಷ್ಮಿ. ಗ್ರಂಥಾರಂಭದಲ್ಲಿ ಪರಮಾತ್ಮನಿಗೆ ನಮಸ್ಕಾರ ಮಾಡಿದಂತೆ ಲಕ್ಷ್ಮಿಗೂ ಸಹ ನಮಸ್ಕಾರ ಮಾಡಬೇಕು. ಅವಳು ವಾಂಗ್ಮಾನಸ ದೇವತೆ. ಲಕ್ಷ್ಮಿ ವಾಂಗ್ಮಾನಸ ದೇವತೆ ಆದ್ದರಿಂದ ಆ ಲಕ್ಷ್ಮೀದೇವಿ ಕೂಡ ವಂದಿಸಬೇಕು. ಕೇವಲ ಲಕ್ಷ್ಮಿಗೆ ನಮಸ್ಕಾರ ಮಾಡಬಾರದು. ಈಶ್ವರ ಉಪಸರ್ಜನತೆಯ, ಭಗವಂತನಿಗೆ ನಮಸ್ಕಾರ ಮಾಡ್ತಾ ಉಪಸರ್ಜನತೆಯ ಲಕ್ಷ್ಮಿಗೂ ನಮಸ್ಕಾರ ಮಾಡಬೇಕು. ಭಗವಂತನಿಲ್ಲದೆ ವಿಷ್ಣುನ ಸಹಿತಾಧ್ಯಾತ ಸಾಹಿ ತುಷ್ಟಿಂ ಪರಾಮೃಜೆ,
ವಿಷ್ಣುನೊಂದಿಗೆ ಅವಳನ್ನು ಸ್ತೋತ್ರ ಮಾಡಿದರೆ ಮಾತ್ರ ಅವಳಿಗೆ ಸಂತೋಷವಾಗುತ್ತೆ. ಆದ್ದರಿಂದ ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ವಿಷ್ಣುವನ್ನು ನಮಿಸುವಾಗ ವಿಷ್ಣುವ ಜೊತೆಗೆ ಲಕ್ಷ್ಮಿಯೂ ಕೂಡ ನಮಸ್ಕರಿಸಬೇಕು. ಯಾಕೆ? ಅವಳು ಸಕಲ ವಾಂಗ್ ಮನಸ್ಸಿಗೆ ದೇವತೆ. ಅದಕ್ಕೋಸ್ಕರವಾಗಿ ಹಾಗಂತ ಅವಳನ್ನ ಪ್ರತ್ಯೇಕವಾಗಿ ನಮಸ್ಕಾರ ಮಾಡಬಾರ್ದು. ಅದಕ್ಕೋಸ್ಕರವಾಗಿ ಕಮಲಾಪತಿಗೆ ನಮಸ್ಕಾರ ಮಾಡೋ ಜೊತೆಗೆ ಲಕ್ಷ್ಮಿಗೆ ನಮಸ್ಕಾರ ಮಾಡಿದಾಗ ಆಯಿತು. ದಂಪತಿಗೆ ನಮಸ್ಕಾರ ಮಾಡಿದರೆ ಹೆಂಡತಿಗೂ ನಮಸ್ಕಾರ ಮಾಡಿದ ಹಾಗೆ ಕಮಲಾಪತಿಗೆ ನಮಸ್ಕಾರ ಮಾಡಿದರೆ ಲಕ್ಷ್ಮೀದೇವಿ ಕೂಡ ನಮಸ್ಕಾರ ಮಾಡಿದಾಗ ಆಗುತ್ತೆ. ಅದಕ್ಕೋಸ್ಕರವಾಗಿ ಕಮಲಾಪತೇ ಅಂತ ಹೇಳಿದರು. ಇನ್ನು ಈಗ ವಿಷ್ಣುವಿಗೆ ನಮಸ್ಕಾರವೇ. ಯಾರು ವಿಷ್ಣು? ಈಗ ಚರಣಯುಗಲಕ್ಕೆ ನಮಸ್ಕಾರ ಮಾಡ್ತಾ ಇರೋದು. ಯಾರ ಚರಣಯುಗಲಕ್ಕೆ? ವಿಷ್ಣುವಿನ ಚರಣಯುಗಲಕ್ಕೆ. ಅವನು ಯಾರು ವಿಷ್ಣು? ಅವನ ಲಕ್ಷಣ ಏನು? ಅವನು ಯಾರು ಅಂದರೆ ಅವನು ಕಮಲಾಪತಿ, ಲಕ್ಷ್ಮಿಯ ಪತಿಯಾಗಿದ್ದಾನೆ ಅವನು ಅಂತ ಹೇಳಲಿಕ್ಕೋಸ್ಕರವಾಗಿ ಕಮಲಾಪತೇಹೇ ಎಂಬುದಾಗಿ ವಿಶೇಷಣ ಕೊಟ್ಟರು. ಕಾಪತಿತ್ವಂ ಭಗವತಃ ಲಕ್ಷಣಂ. ಪರಮಾತ್ಮ ಲಕ್ಷಣ ಏನು ಅಂದರೆ ಕಮಲಾಪತಿತ್ವ, ಕಮಲೆಗೆ ಪತಿಯವರು. ಆದ್ದರಿಂದ ಅವನ ಲಕ್ಷಣವನ್ನು ಹೇಳಿದಾಗ ಆಯಿತು. ಭಗವಂತ ಲಕ್ಷಣ ಏನು ಅಂತ ಶಂಕೆ ಬಂದರೆ ಕಮಲಾಪತೇಹೇ ಅಂತ ಅವನ ಲಕ್ಷಣವನ್ನು ಹೇಳಿದಾಗ ಆಯಿತು. ಇದು ಭಗವಂತನ ಲಕ್ಷಣ. ಕಮಲಾಪತಿತ್ವ ಅನ್ನೋದು ಭಗವಂತನ ಲಕ್ಷಣ. ಅಂತಹ ಚರಣಗಳಿಗೆ ಚರಣಾಂಭೋಜ ಯುಗಲಂ. ಚರಣ ಅಂದರೆ ಪಾದಗಳು, ಅಂಭೋಜ ಅಂದರೆ ಕಮಲ, ಅಂಬ ಅಂದರೆ ನೀರು, ಅಂಬ ನೀರಿನಲ್ಲಿ ಹುಟ್ಟಿದ್ದು. ಚರಣಾಂಭೋಜ ಯುಗಲ. ಅವನ ಪಾದಗಳೆಂಬ ಕಮಲಗಳು. ಪಾದಗಳಿಗೆ ಯಾಕೆ ನಮಸ್ಕಾರ ಮಾಡ್ತಾ ಇರೋದು? ವಿಷ್ಣುವಿಗೆ ನಮಸ್ಕಾರ. ವಿಷ್ಣುವಿನ ಪಾದಗಳಿಗೆ ಯಾಕೆ ನಮಸ್ಕಾರ ಅಂದರೆ ಪರಮಾತ್ಮನ ಬಲಪಾದ ಅದು ಆನಂದಪ್ರದವಾಗಿದೆ, ಪರಮಾತ್ಮನ ಎಡಪಾದ ಅದು ಜ್ಞಾನಪ್ರದವಾಗಿದೆ. ನಿತ್ಯಾನಂದ ಸಮುದ್ದಿಷ್ಟ ವರಿತಿ ಜ್ಞಾನಮುಚ್ಯತೆ ಮುಕ್ತಿದಾನೇನ ತದ್ದಾನ ಸುವರಸ್ಯ ಪದದ್ವಯಂ. ಸು ಅಂದರೆ ಆನಂದ, ವರ ಅಂದರೆ ಜ್ಞಾನ. ಭಗವಂತನ ಪಾದಗಳು ಅವನನ್ನು ಭಜಿಸ್ತಕ್ಕಂತಹ ಅಧಿಕಾರಿಗಳಿಗೆ ಮುಕ್ತಿಯನ್ನು ಕೊಡುವ ಮೂಲಕವಾಗಿ ಆನಂದ ಜ್ಞಾನ ನೀಡ್ತವೆ. ಭಗವಂತನ ಬಲ ಮತ್ತು ಎಡ ಪಾದಗಳು ಒಂದು ಆನಂದವನ್ನು ಕೊಡುವಂಥದ್ದು, ಒಂದು ಜ್ಞಾನವನ್ನು ಕೊಡುವಂಥದ್ದು. ಆದ್ದರಿಂದ ಆನಂದ ಮತ್ತು ಜ್ಞಾನಪ್ರದವಾಗಿವೆ ಪಾದಗಳು ಎಂಬ ಕಾರಣಕ್ಕೆ ಭಗವಂತನ ಪಾದ ದ್ವಂದ್ವಗಳನ್ನು, ಚರಣಾಂಭೋಜ ಯುಗಲಂ, ಪಾದ ದ್ವಂದ್ವಗಳನ್ನು ಅವರು ನಮಸ್ಕರಿಸ್ತಾ ಇದ್ದಾರೆ. ಇನ್ನು ಪಾದಗಳಿಗೆ ಕಮಲದ ಒಂದು ಸಾಮ್ಯ ಹೇಳಿದ್ದಾರೆ. ಅಂಭೋಜ ಯುಗಲಂ ಚರಣಾಂಭೋಜಂ, ಚರಣವು ಏವ ಅಂಭೋಜವು. ಅವರ ಪಾದಗಳೆಂಬ ಕಮಲಗಳು, ಪಾದಗಳು ಕಮಲದಂತೆ ಇವೆ ಅಂತ. ಯಾವ ಅಂಶದಲ್ಲಿ ಅಂದರೆ ಪರಮಾತ್ಮನ ಪಾದಗಳು ಕಮಲದಂತೆ ಕೋಮಲವಾಗಿವೆ ಅಂತ ಅರ್ಥ. ತಥಾಚ ಸುಕುಮಾರತ್ವಾದಿ ಗುಣವಿಶಿಷ್ಟತ್ವ, ಸುಕುಮಾರತ್ವಾದಿ ಗುಣಗಳು ಪರಮಾತ್ಮನಲ್ಲಿ ಇವೆ. ಇದು ನಮ್ಯತ್ವ ಪ್ರಯೋಜಕವಾಗಿರತಕ್ಕಂತಹ ಧರ್ಮ ಅಂತ ಸಿದ್ಧವಾಗುತ್ತೆ. ಚರಣವು ಅಂಬೋಜೆ ಇವ ಚರಣಾಂಬೋಜವು, ಅವನ ಎರಡು ಚರಣಗಳು. ಚರಣಾಂಬೋಜಯೋ ಯುಗಲಂ ಚರಣಾಂಬೋಜ ಯುಗಲಂ ತತ್ ಚರಣಾಂಬೋಜ ಯುಗಲಂ. ಪಾದಗಳೆಂಬ ಎರಡು ಕಮಲಗಳು. ಹೀಗೆ ಹೇಳುವುದಕ್ಕೆ ಇನ್ನೊಂದು ಕಾರಣ ಇದೆ. ಚರಣಾಂಬೋಜ ಯುಗಲಂ ಪ್ರಣಮ್ಯ ಅಂತ ಹೇಳಲಿಕ್ಕೆ ಮತ್ತೊಂದು ಕಾರಣ ಇದೆ. ಕೆಲವೇನು ಮಾಡ್ತಾರೆ, ಪರಮಾತ್ಮನನ್ನ
ನಿರಾಕಾರ ಅಂತ ಹೇಳ್ತಾರೆ. ಕೆಲವರು ಆ ನಿರಾಕಾರತ್ವವನ್ನು ನಿರಾಕರಿಸ್ತಾರೆ. ಅವನು ಯಾವ ಆಕಾರ ಇಲ್ಲ ಅಂತ ಹೇಳೋರು ಕೆಲವರು. ಇಲ್ಲ, ಅವರಿಗೂ ನಮ್ಮ ಹಾಗೆ ಅವಯವಗಳಿವೆ, ಕರಚರಣಾದಿಗಳಿವೆ ಅಂತ ತಿಳಿಸೋಕ್ಕೋಸ್ಕರವಾಗಿ ಚರಣಾಂಬೋಜ ಯುಗಲಂ ಅಂತ ಪ್ರಯೋಗ ಮಾಡಿದ್ದಾರೆ. ಪರಮಾತ್ಮ ಅವ ನಿರಾಕಾರ ಅಲ್ಲ, ಅವನಿಗೆ ಅವಯವಗಳಿವೆ. ಆದ್ದರಿಂದ ಚರಣಾಂಬೋಜ ಯುಗಲ, 2 ಪಾದಗಳು ಅಂತ ಪ್ರಯೋಗ ಮಾಡಿದ್ದಾರೆ. ಅಲ್ಲ, ಚರಣ ಅಂತ ಹೇಳಿ ಸಾಕಲ್ಲ, ಯುಗಲ ಬೇಡ. ಚರಣ ಪದದಿಂದಲೇ ಪರಮಾತ್ಮ ನಿರಾಕಾರ ಅಲ್ಲ ಅಂತ ಪರಿಹಾರ ಆಗಬೇಕಾದ್ರೆ ಯುಗಲ ಶಬ್ದ ವ್ಯರ್ಥವಾ ಅಂತ ಅನಿಸುತ್ತೆ. ಆದರೆ ಯುಗಲ ಶಬ್ದ ಹಾಕಿದ್ದು ಯಾಕೆ ಅಂದರೆ 2 ಪಾದಗಳು, ಒಂದು ಆನಂದಪ್ರದವಾದ ಪಾದ, ಮತ್ತೊಂದು ಜ್ಞಾನಪ್ರದವಾದ ಪಾದ. ಜ್ಞಾನಾನಂದಕ್ಕೋಸ್ಕರವಾಗಿ ಅವರು ಯುಗಲ ಅಂತ 2 ಆ ಯುಗಲ ಪದವನ್ನು ಪ್ರಯೋಗ ಮಾಡಿದರು. ಅಂತೂ ಚರಣಾಂಬೋಜ ಯುಗಲಂ ಅಂತ ಹೇಳಿದ ಯಾಕೆ ಅಂದರೆ ಕೆಲವರು ಪರಮಾತ್ಮನ ನಿರಾಕಾರ ಅಂತ ಹೇಳ್ತಾರೆ. ಆ ನಿರಾಕಾರತ್ವವನ್ನು ನಿರಾಕರಿಸಿ ಸಾವಯವತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕೋಸ್ಕರವಾಗಿ ಚರಣಾಂಬೋಜ ಯುಗಲಂ ಎಂಬುದಾಗಿ ಪ್ರಯೋಗ ಮಾಡಿದರು ಅಂತ ತಿಳ್ಕೊಳ್ಬೇಕು. ಇನ್ನು ಪ್ರಮಾಣ ಪದ್ಧತಿಯನ್ನು ಮಾಡ್ತಾ ಇದ್ದೇವೆ. ಪದ್ಧತಿ ಅಂದರೆ ಏನು? ಹೆಸರು ಪ್ರಮಾಣ ಪದ್ಧತಿ. ಈ ಗ್ರಂಥ ಹೆಸರು ಪ್ರಮಾಣ ಪದ್ಧತಿ. ಈಗ ಪದ್ಧತಿ ಅಂದರೆ ದಾರಿ, ನಾವೆಲ್ಲಾದರೂ ಹೋಗಲಿಕ್ಕೆ ಇರತಕ್ಕಂತಹ ಮಾರ್ಗ. ನಾವು ಯಾವ ಗಮ್ಯಸ್ಥಾನವನ್ನು ಹೋಗಬೇಕಂತ ಬಯಸ್ತೇವೆಯೋ ಅಲ್ಲಿಗೆ ಹೋಗ್ತಕ್ಕಂತಹ ಮಾರ್ಗವನ್ನು ನಾವು ಹಿಡಿತೇವೆ. ಹಾಗೆ ಇದು ಮಾರ್ಗ, ಪದ್ಧತಿ ಮಾರ್ಗ, ಸರಣಿ ಪದ್ಧತಿ ಪದ್ಯ. ಅಯನಂ ವರ್ತ್ಮ ಮಾರ್ಗಾದ್ವಾ ಪಂಥಾನಃ ಪದವಿ ಶ್ರುತಿ. ಪದ್ಧತಿ ಅಂದರೆ ಮಾರ್ಗ. ಯಾವ ಮಾರ್ಗ ಅಂದರೆ ಈ ಗ್ರಂಥದಿಂದ ನಾವು ಅನಾಯಾಸವಾಗಿ ಪ್ರಮಾಣಗಳ ಸ್ವರೂಪವನ್ನು ತಿಳಿಲಿಕ್ಕೆ ಸಾಧ್ಯ. ಆದ್ದರಿಂದ ಇದು ಪದ್ಧತಿ. ಅದಕ್ಕೋಸ್ಕರವಾಗಿ ಇದಕ್ಕೆ ಪದ್ಧತಿ ಅಂದರೆ ದಾರಿ. ಯಾವುದಕ್ಕೆ ದಾರಿ? ಪ್ರಮಾಣಾಂ ಪದ್ಧತಿರಿವ ಪದ್ಧತಿ ಪ್ರಮಾಣ ಪದ್ಧತಿ. ಪ್ರಮಾಣಗಳನ್ನು ತಿಳ್ಕೊಳ್ಳಿಕ್ಕೆ ಇರತಕ್ಕಂತಹ ದಾರಿ ಅಂತ. ಪ್ರಮಾಣ ಶಬ್ದ ನಾವು 2 ಅರ್ಥದಲ್ಲಿ ಬಳಸ್ತೇವೆ. ಒಂದು ಭಾವಾರ್ಥದಲ್ಲಿ, ಒಂದು ಕರಣಾರ್ಥದಲ್ಲಿ. ಉಪಸರ್ಗ ಮಾಂಗಾನೆ ಧಾತು, ಲ್ಯುಟ್ ಪ್ರತ್ಯಯ ಬಂದು ಪ್ರಮಾಣ ಅಂತ ಆಗಿದೆ ಪ್ರಮಾಣ ಶಬ್ದ. ಇಂತಹ ಪ್ರಮಾಣಗಳನ್ನು ತಿಳಿಸ್ತಕ್ಕಂತಹ ಪದ್ಧತಿ, ಪ್ರಮಾಣಾನಾಂ ಪದ್ಧತಿ ರೀತಿ ಯಸ್ಮಿನ್ ಸಹ ಪ್ರಮಾಣ ಪದ್ಧತಿ ತಂ ಪ್ರಮಾಣ ಪದ್ಧತಿಂ ಅಂತ ರಾಯರು ವ್ಯಾಖ್ಯಾನ ಮಾಡ್ತಾರೆ. ಪ್ರಮಾಣಗಳ ಪದ್ಧತಿ, ಪ್ರಮಾಣಗಳ ರೀತಿ ಯಾವ ಗ್ರಂಥದಲ್ಲಿದೆಯೋ ಅದು ಪ್ರಮಾಣ ಪದ್ಧತಿ. ಪ್ರಮಾಣಾನಾಂ ರೀತಿ ಯಸ್ಮಿನ್, ಪ್ರಮಾಣಗಳ ರೀತಿ ಯಾವ ಗ್ರಂಥದಲ್ಲಿದೆಯೋ ಅದು ಪ್ರಮಾಣ ಪದ್ಧತಿ ಅಂತ ಈ ಪ್ರಮಾಣ ಪದ್ಧತಿ ಎಂಬ ಪದದ ಅರ್ಥ. ಪ್ರಮಾಣಗಳನ್ನು ತಿಳ್ಕೊಳ್ಳಿಕ್ಕೆ ಇರತಕ್ಕಂತಹ ಮಾರ್ಗ ಅಥವಾ ಪ್ರಮಾಣಗಳ ರೀತಿ ಯಾವುದಲ್ಲಿದೆಯೋ ಅದು ಪ್ರಮಾಣ ಪದ್ಧತಿ. ಇಂತಹ ಪ್ರಮಾಣ ಪದ್ಧತಿ ಕುರ್ಮಃ ಮಾಡುತ್ತೇವೆ ಅಂತ ವರ್ತಮಾನ ಪ್ರಯೋಗ ಇದೆ. ಕುರ್ಮಃ ಮಾಡುತ್ತೇವೆ, ಇನ್ನೂ ಮಾಡಿಲ್ಲ, ಇನ್ನು ಮುಂದೆ ಮಾಡಬೇಕಷ್ಟೇ. ಈ ಗ್ರಂಥವನ್ನು ಮುಂದೆ ರಚನೆ ಮಾಡಬೇಕಷ್ಟೇ, ಈಗಿನ್ನೂ ಮಾಡಿಲ್ಲ. ಆದ್ದರಿಂದ ವರ್ತಮಾನ ಪ್ರಯೋಗ ಹೇಗೆ ಸರಿ? ಅದಕ್ಕೋಸ್ಕರವಾಗಿ ಆತ್ಮನೇ ಪದವನ್ನು ಪ್ರಯೋಗಿಸದೆ ಕುರ್ಮಃ ಅಂತ ಪರಸ್ಪದವನ್ನು ಪ್ರಯೋಗ ಮಾಡಿದ್ದು ಅಂತ ಶ್ರೀನಿವಾಸ ತೀರ್ಥರು ಬರೀತಾರೆ. ಹಾಗಾದರೆ ಈ ಒಂದು ಪ್ರಮಾಣ ಪದ್ಧತಿ ಇದರ ಉದ್ದೇಶ ಏನು? ಪ್ರಮಾಣಗಳನ್ನು ತಿಳಿಸೋದು. ಹಾಗಾದರೆ ವಿಷಯ ಪ್ರಮಾಣಗಳು, ಪ್ರಯೋಜನ ಏನು? ಪ್ರಮಾಣಗಳನ್ನು ತಿಳ್ಕೊಂಡು ನಿತ್ಯಾನಿತ್ಯ ವಸ್ತು ವಿವೇಕ ಜ್ಞಾನವನ್ನು ಹೊಂದಿ
ಅದರ ಮೂಲಕವಾಗಿ ಇಷ್ಟಪ್ರಾಪ್ತಿ ಅನಿಷ್ಟ ನಿವೃತ್ತಿ ಇವುಗಳೇ ಈ ಗ್ರಂಥದ ಪ್ರಯೋಜನ. ಇಷ್ಟಪ್ರಾಪ್ತಿ ಅನಿಷ್ಟ ನಿವೃತ್ತಿ, ನಮಗೆ ಇಷ್ಟವಾದ್ದು ಸಿಗಬೇಕು, ಅನಿಷ್ಟವಾದ್ದು ದೂರ ಆಗಬೇಕು. ಪ್ರಮಾಣವನ್ನು ತಿಳ್ಕೊಂಡ್ರೆ ಇಷ್ಟಪ್ರಾಪ್ತಿ ಆಯಿತಾ, ಅನಿಷ್ಟ ನಿವೃತ್ತಿ ಆಯಿತಾ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೋಸ್ಕರವಾಗಿ ಇಲ್ಲಿ ಈ ಗ್ರಂಥದ ಪ್ರಯೋಜನ ಏನು? ಯಾವುದೇ ಗ್ರಂಥದ ಪ್ರಯೋಜನ ಇಷ್ಟಪ್ರಾಪ್ತಿ ಅನಿಷ್ಟ ನಿವೃತ್ತಿ. ಹಾಗಿರುವಾಗ ಈ ಗ್ರಂಥದಿಂದ ನಾವು ಪ್ರಮಾಣಾದಿ ಬೋಧವನ್ನು ಹೊಂದಿದರೆ, ಪ್ರಮಾಣಗಳ ಜ್ಞಾನವನ್ನು ಗಳಿಸಿದರೆ, ಪ್ರಮಾಣ ಜ್ಞಾನವೇ ಪ್ರಯೋಜನ ಅಲ್ಲ. ಯಾಕೆ? ನಮ್ಮ ಪ್ರಯೋಜನ ಏನು? ನಮಗೆ ಇಷ್ಟವಾದ್ದು ಸಿಗಬೇಕು, ಯಾವುದು ಇಷ್ಟ ಅಲ್ಲೋದು ದೂರ ಆಗಬೇಕು. ಪ್ರಮಾಣ ತಿಳ್ಕೊಳ್ಳೋದ್ರಿಂದ ಇಷ್ಟಪ್ರಾಪ್ತಿಯೂ ಇಲ್ಲ, ಅನಿಷ್ಟ ನಿವೃತ್ತಿ ಇಲ್ಲ. ಆದ್ದರಿಂದ ಪ್ರಮಾಣ ಬೋಧ ಬಾಲಾನಾಂ ಬೋಧ ಸಿದ್ಧೆ ಅಂತ ಹೇಳ್ತಿದ್ದಾರೆ. ಬೋಧ ಸಿದ್ಧಯೇ, ಪ್ರಮಾಣಗಳ ಬೋಧ ಆಗಬೇಕು. ಪ್ರಮಾಣಗಳ ಬೋಧ ಇದು ಹೇಗೆ ಪ್ರಯೋಜನ ಆಗುತ್ತೆ? ಇದು ಇಷ್ಟಪ್ರಾಪ್ತಿಯಲ್ಲ, ಅನಿಷ್ಟ ನಿವೃತ್ತಿ ಅಲ್ಲ. ಇದು ಈ ಗ್ರಂಥದ ಪ್ರಯೋಜನ ಹೇಗಾಗುತ್ತೆ ಅಂದರೆ ಅದಕ್ಕೆ ಹೇಳ್ತಿದ್ದಾರೆ ಬೋಧ ಸಿದ್ಧಯೇ, ಪ್ರಮಾಣಾನ ಬೋಧ ಸಿದ್ಧಯೇ. ಈ ಗ್ರಂಥವನ್ನು ಅಧ್ಯಯನ ಮಾಡೋದ್ರಿಂದ ಏನು ಪ್ರಯೋಜನ ಇದೆ ಅಂತ ಶಂಕೆ ಮಾಡಬೇಡಿ. ಒಂದು ಕಮಲಾಪತೇಹೇ ವಿಶೇಷಣ ಕೊಟ್ಟಿದ್ದಾರೆ. ಕಮಲಾಪತೇಹೇ ಅನ್ನುವ ವಿಶೇಷಣವನ್ನು ಬೋಧಸಿದ್ಧೆ ಅಂದಲೇ ಅನ್ವಯ ಮಾಡಿಕೊಳ್ಳಿ. ಕಮಲಾಪತೇಹೇ ಬೋಧಸಿದ್ಧಯೇ, ಬರೀ ಪ್ರಮಾಣಗಳನ್ನು ತಿಳ್ಕೊಳ್ಳೋದು ಮಾತ್ರ ಅಲ್ಲ, ಪ್ರಮಾಣಗಳನ್ನು ತಿಳ್ಕೊಳ್ಳೋದ್ರಿಂದ ಸಿಗತಕ್ಕಂತಹ ಪ್ರಯೋಜನ ಏನು ಅಂದರೆ ಕಮಲಾಪತಿಯೇ ಬೋಧಸಿದ್ಧಯೇ, ಕಮಲಾಪತಿಯ ಜ್ಞಾನ, ಆ ಭಗವಂತನ ಜ್ಞಾನ ಪ್ರಾಪ್ತವಾಗ್ತದೆ. ಭಗವಂತನ ಜ್ಞಾನ ಬಂದರೆ ಭಗವಂತನ ಪ್ರಸಾದ, ಭಗವಂತನ ಪ್ರಸಾದವಾದರೆ ಮೋಕ್ಷ. ಹೀಗೆ ಮೋಕ್ಷ ಸಾಧನವಾಗಿರತಕ್ಕಂತಹ ಜ್ಞಾನ, ಮೋಕ್ಷಕ್ಕೆ ಸಾಧನವಾಗಿರುವಂಥದ್ದು ಜ್ಞಾನ. ಹೇಗೆ ಜ್ಞಾನ ಬಂದರೆ ಭಗವಂತನ ಪ್ರಸಾದವಾಗುತ್ತೆ, ಭಗವಂತನ ಪ್ರಸಾದವಾದರೆ ಭಗವಂತನ ಅಪರೋಕ್ಷವಾಗುತ್ತೆ, ಭಗವಂತನ ಅಪರೋಕ್ಷವಾದರೆ ಮುಕ್ತಿ ಸಿದ್ಧವಾಗ್ತದೆ, ಮೋಕ್ಷ ದೊರಕ್ತದೆ. ಹಾಗಾದರೆ ಮೋಕ್ಷ ಸಾಧಕವಾಗಿರತಕ್ಕಂತಹ ಭಗವಂತನ ಸಾಕ್ಷಾತ್ಕಾರಕ್ಕೆ ಸಾಧಕವಾಗಿರತಕ್ಕಂತಹ ಏನು ಭಗವಂತನ ಅತ್ಯರ್ಥ ಪ್ರಸಾದ ಇದೆ, ಆ ಅತ್ಯರ್ಥ ಪ್ರಸಾದ ಆಗಬೇಕಾದರೆ ಭಗವಂತನ ಜ್ಞಾನ ಗಳಿಸಬೇಕು. ಕಮಲಾಪತೇಹೇ ಬೋಧಸಿದ್ಧಯೇ, ಆ ಕಮಲಾಪತಿಯ ಪರಮಾತ್ಮನ ಜ್ಞಾನ ಸಿದ್ಧಿಗೋಸ್ಕರವಾಗಿ ನಾನು ಪ್ರಮಾಣ ಪದ್ಧತಿ ರಚನೆ ಮಾಡ್ತೇನೆ ಅಂದರೆ, ಹಾಗಾದರೆ ಪ್ರಮಾಣ ಪದ್ಧತಿಯ ಉದ್ದೇಶ ಬರೀ ಪ್ರಮಾಣಗಳ ಬಗ್ಗೆ ತಿಳಿಸೋದು ಮಾತ್ರ ಅಲ್ಲ. ನಮ್ಮ ಇಷ್ಟ ಏನು? ನಮ್ಮ ಸುಖ ಪ್ರಾಪ್ತಿಯಾಗಬೇಕು, ದುಃಖ ದೂರ ಆಗಬೇಕು. ಇಷ್ಟ ಪ್ರಾಪ್ತಿ, ಅನಿಷ್ಟವಾಗಿರ್ತಕ್ಕಂಥ ದುಃಖ ದೂರ ಆಗಬೇಕು, ಇಷ್ಟವಾಗಿರೋ ಸುಖ ಪ್ರಾಪ್ತವಾಗಬೇಕು. ಅಂತಹ ಸುಖ ಪ್ರಾಪ್ತವಾಗಬೇಕಾದ್ರೆ ಆ ಸುಖ ನಮಗೆ ಸಂಸಾರದ ಬಿಡುಗಡೆ ಆದಾಗ ಮಾತ್ರ ದೊರೆಯುವಂಥದ್ದು ಮೋಕ್ಷದಲ್ಲಿ. ಅಂತಹ ಮೋಕ್ಷಕ್ಕೆ ಕಾರಣವಾಗಿರುವಂಥದ್ದು ಭಗವಂತನ ಜ್ಞಾನ. ಅದನ್ನು ಪ್ರಮಾಣ ಪದ್ಧತಿ ಪರೋಕ್ಷವಾಗಿ ನಮಗೆ ಕೊಡ್ತದೆ. ಪರಂಪರೆಯ ಇಷ್ಟಪ್ರಾಪ್ತಿ ಅನಿಷ್ಟ ನಿವೃತ್ತಿ ಪರಿಹಾರ ರೂಪವಾಗಿರತಕ್ಕಂತಹ ಏನು ಪ್ರಯೋಜನ ಇದೆ, ಅದಕ್ಕೆ ಇದು ನೇರವಾಗಿ ಕಾರಣ ಆಗದೆ ಕೂಡ ಪರಂಪರೆಯ ಮೋಕ್ಷ ಸಾಧಕವಾಗಿರತಕ್ಕಂತಹ ಜ್ಞಾನಕ್ಕಾಗಿ ಈ ಪ್ರಕರಣ, ಈ ಪ್ರಮಾಣ ಪದ್ಧತಿ ಅಂತ ಅರ್ಥ ಆಯಿತು. ಹೀಗೆ ಪ್ರಮಾಣಾದಿ ಬೋಧ ಅದು ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರ ರೂಪ ಆಗದೇ ಇದ್ರೂ ಪರಂಪರೆಯ ಮೋಕ್ಷ ಸಾಧಕವಾಗಿರತಕ್ಕಂತಹ ಬ್ರಹ್ಮಜ್ಞಾನಕ್ಕೆ ಕಾರಣವಾದ್ದರಿಂದ ಇದು ಸಹ ಪ್ರಮಾಣ ಪದ್ಧತಿಯನ್ನು ಓದುವುದರಿಂದ ನಮಗೆ ದೊರೆಯತಕ್ಕಂತಹ ಪ್ರಯೋಜನ. ಕಮಲಾಪತೇಹೇ ಬೋಧಸಿದ್ಧಯೇ. ಇನ್ನು ಬೋಧಸಿದ್ಧಿ, ಬೋಧಸ್ಯ ಸಿದ್ಧಿ ಬೋಧಸಿದ್ಧಿ ತಸ್ಸೈ ಬೋಧಸಿದ್ಧಯೇ. ಈ ಥರ ಸಮಾಸ ಮಾಡೋದು ಸರಿಯಾ? ಬೋಧ ಕಸ್ಯ ಬೋಧ, ಕಸ್ಮೈ ಬೋಧ, ಬೋಧ ಯಾರ ಬೋಧ ಅನ್ನುವ ಪ್ರಶ್ನೆ ಬರುತ್ತೆ. ಅದಕ್ಕೆ ಬಾಲಾನಾಂ ಬೋಧ, ಜ್ಞಾನ ಯಾರಿಗೆ? ಭಗವಂತನ
ಪ್ರಮಾಣಗಳ ಜ್ಞಾನ ದೊರಕುವ ಮೂಲಕವಾಗಿ ಭಗವಂತನ ಜ್ಞಾನವನ್ನು ಗಳಿಸಬೇಕು. ಯಾರಿಗೆ ಅದು? ಅಧಿಕಾರಿ ಯಾರು? ಗ್ರಂಥ ಪ್ರತಿಪಾದ ವಿಷಯ ಪ್ರಮಾಣಗಳು, ಇನ್ನು ಭಗವಂತನ ಜ್ಞಾನ. ಪ್ರಯೋಜನ ಭಗವದ್ಜ್ಞಾನ ಗಳಿಸುವಂಥದ್ದು ಪ್ರಯೋಜನ. ಯಾರಿಗೆ ಅಂದರೆ ಬಾಲಾನಾಂ, ಬಾಲಕರಿಗೆ ಅಂತ. ಬಾಲಾನಾಂ ಬಾಲಕರಿಗೆ. ಅದಕ್ಕೋಸ್ಕರವಾಗಿ ಬಾಲಾನಾಂ ಬೋಧಸಿದ್ಧಯೇ ಜಯತೀರ್ಥ ಮುನೀಂದ್ರೇಣ ಬಾಲಬೋಧಾಯ ನಿರ್ಮಿತ ಅಂತ ಕೊನೆಗೆ ಪ್ರಮಾಣ ಕೊನೆಯಲ್ಲಿ ಹೇಳ್ತಾರೆ. ಜಯತೀರ್ಥ ಮುನೀಂದ್ರೇಣ ಬಾಲಬೋಧಾಯ ನಿರ್ಮಿತ. ಅಂತಿಮ ಮಂಗಳ ಪದ್ಯದಲ್ಲಿ ಬೋಧಾಯ ಅಂತ ಪ್ರಯೋಗಿಸುವಂತೆ ಇಲ್ಲಿ ಸಿದ್ಧಯೇ ಎನ್ನುವಂಥ ಪದ ಹಾಕುವ ಬದಲಿಗೆ ಬೋಧಾಯ ಅಂತ. ಹೀಗೆ ಈ ಒಂದು ಪ್ರಮಾಣ ಪದ್ಧತಿಯಿಂದ ಪ್ರತಿಪಾದ್ಯವಾಗಿರತಕ್ಕಂಥ ಎಲ್ಲ ಪ್ರಮಾಣಗಳು ಭಗವಂತನ ಜ್ಞಾನಕ್ಕೆ ಉಪಯೋಗಿಯಾಗಿವೆ ಅಂದಾಗ ಇದು ಪುರುಷಾರ್ಥಕ್ಕೆ ಉಪಯೋಗಿಯಾಗಿದೆ ಅಂತ ಆಗ್ತದೆ. ಅದಕ್ಕೋಸ್ಕರವಾಗಿ ಸಿದ್ಧಯೇ ಬಾಲಾನಾಂ ಬೋಧ ಸಿದ್ಧಯೇ, ಬಾಲಬೋಧಾಯ ಅಂತ ಅಲ್ಲಿ ಹೇಳಿದ್ದು ಕೊನೆಗೆ, ಇಲ್ಲಿ ಬೋಧ ಸಿದ್ಧಯೇ ಅಂತ ಹೇಳಿದ್ದು ಆ ಉದ್ದೇಶಕ್ಕೋಸ್ಕರವಾಗಿ. ಹಾಗಾದರೆ ಈ ಗ್ರಂಥಕ್ಕೆ ಬಾಲಕರು ಅಧಿಕಾರಿಗಳು, ಇನ್ನು ಪ್ರಮಾಣ ಲಕ್ಷಣಾದಿಗಳು ವಿಷಯ. ಪ್ರಮಾಣಗಳನ್ನು ತಿಳ್ಕೊಳ್ಳೋದು, ಪ್ರಮಾಣ ಲಕ್ಷಣಾದಿಗಳ ನಿಶ್ಚಯ ಅದು ಪ್ರಯೋಜನ. ಇನ್ನು ಅಧಿಕಾರಿಗಳು ತಿಳಿದುಕೊಳ್ಳುವವರು. ಹೀಗೆ ಜ್ಞಾತೃಜ್ಞೇಯ ಭಾವ. ಅಧಿಕಾರಿಗಳು ತಿಳ್ಕೊಳ್ಳುವವರು, ತಿಳ್ಕೊಳ್ಳುವಂಥದ್ದು ಯಾವುದು? ಪ್ರಮಾಣಗಳು. ಜ್ಞೇಯವಾಗಿರುವಂಥದ್ದು ಪ್ರಮಾಣಗಳು. ಆ ಪ್ರಮಾಣ ತಿಳ್ಕೊಳ್ತಕ್ಕಂಥವರು ಜ್ಞಾತೃಗಳು, ಅಧಿಕಾರಿಗಳು. ಜ್ಞಾತೃ ಜ್ಞೇಯತ್ವ ಭಾವ ಸಂಬಂಧ. ಹೀಗೆ ಯಾವುದೇ ಗ್ರಂಥ ಆರಂಭ ಮಾಡಬೇಕಾದರೆ ವಿಷಯ, ಪ್ರಯೋಜನ, ಸಂಬಂಧ, ಅಧಿಕಾರಿ, ಅಧಿಕಾರಿ ಸಂಬಂಧ, ಈ ನಾಲ್ಕು, ಇದಕ್ಕೆ ಅನುಬಂಧ ಚತುಷ್ಟಯ ಅಂತ ಹೇಳ್ತಾರೆ. ಇದು ಇರಬೇಕು, ವಿಷಯ ಇರಬೇಕು. ಗ್ರಂಥಕ್ಕೆ ವಿಷಯವಿಲ್ಲ ಅಂತಾದರೆ ಕಾಕಸ್ಯ ಗತಿವಾದಂತಹ ಮೇಷಸ್ಯಾಂಡಂ ಕಿಯತ್ಫಲಂ ಕಂಬರೇ ಗತಿರೋಮಾಣಿ. ವಿಷಯ ಇರಬೇಕು ಗ್ರಂಥಕ್ಕೆ. ಕಾಕ ಗ್ರಂಥ, ಕಾಗೆಯ ಬಗ್ಗೆ ಅಧ್ಯಯನ ಮಾಡತಕ್ಕಂತಹ ಗ್ರಂಥ. ಏನು ಕಾಗೆಗೆ ಎಷ್ಟು ಹಳ್ಳುಗಳಿವೆ ಅಂತ ಸಂಶೋಧನೆ ಮಾಡತಕ್ಕಂತಹ ಗ್ರಂಥ. ಆ ಗ್ರಂಥಕ್ಕೆ ವಿಷಯ ಇದೆಯಾ? ಕಾಗೆಗೆ ಹಲ್ಲೇ ಇಲ್ಲ, ಆ ಗ್ರಂಥಕ್ಕೆ ವಿಷಯವೇ ಇಲ್ಲ ಅಲ್ವಾ? ಮೇಷಸ್ಯಾಂಡಂ ಕಿಯತ್ಫಲಂ, ಮೇಷದ ಅಂಡ ಅದು ಎಷ್ಟು ಭಾರ ಇದೆ, ಎಷ್ಟು ತೂಕ ತಿಳ್ಕೊಂಡೇನಾಗಬೇಕಾಗಿದೆ ಅಲ್ವಾ? ಏನು ಪ್ರಯೋಜನ ಇಲ್ಲ. ಇನ್ನು ಕಂಬಳಿ ಕತಿರೋಮಾಣಿ, ಕಂಬಳಿಯಲ್ಲಿ ಎಷ್ಟು ರೋಮಗಳಿವೆ ಯಾರು ಲೆಕ್ಕ ಮಾಡ್ತಾರೆ? ಕೆಲಸ ಇಲ್ವಾ? ಯಾರು ಅದಕ್ಕೆ ಅಧಿಕಾರಿಗಳೇ ಇಲ್ಲ. ಕಾಗಗ್ರಂಥಕ್ಕೆ, ಕಾಗದಂತ ಗ್ರಂಥಕ್ಕೆ ವಿಷಯವೇ ಇಲ್ಲ. ಮೇಷಾಂಡವನ್ನು ಹೇಳ್ತಕ್ಕಂತಹ ಕೃತಿಗೆ ಪ್ರಯೋಜನ ಇಲ್ಲ. ಇನ್ನು ಕಂಬಳಿಯಲ್ಲಿ ಎಷ್ಟು ರೋಮಗಳಿವೆ ಅಂತ ಅಧ್ಯಯನ ಮಾಡತಕ್ಕಂತಹ ಗ್ರಂಥಕ್ಕೆ ಅಧಿಕಾರಿಗಳೇ ಇಲ್ಲ. ಇವು ಮೂರು ಇಲ್ಲ ಅಂತಾದರೆ ಸಂಬಂಧವೂ ಇರಲ್ಲ. ಹಾಗಾಗಿ ವಿಷಯ, ಪ್ರಯೋಜನ, ಸಂಬಂಧ, ಅಧಿಕಾರಿ, ಸಂಬಂಧ, ಈ ನಾಲ್ಕು ಇರಬೇಕು. ಈಗ ಇಲ್ಲಿ ವಿಷಯ, ಪ್ರಮಾಣಗಳ ಜ್ಞಾನ ವಿಷಯ, ಪ್ರಮಾಣದ ಲಕ್ಷಣ ತಿಳ್ಕೊಳ್ಳುವಂಥದ್ದು ವಿಷಯ, ಅವುಗಳ ಜ್ಞಾನ ಪಡೆದು ಆ ಮೂಲಕವಾಗಿ ಮೋಕ್ಷಕ್ಕೆ ಸಾಧಕವಾಗಿರತಕ್ಕಂಥ ಭಗವಂತನ ಜ್ಞಾನ ಗಳಿಸುವಂಥದ್ದು ಪ್ರಯೋಜನ. ಬಾಲಕರು ಅಧಿಕಾರಿಗಳು ಮತ್ತು ಜ್ಞಾತೃಜ್ಞೇಯ ಭಾವ ಸಂಬಂಧ. ಹೀಗೆ ಅನುಬಂಧ ಚತುಷ್ಟಯ ಇರುವುದರಿಂದ ಈ ಪ್ರಕರಣ ಆರಂಭಣೀಯ, ಇದನ್ನು ಆರಂಭಿಸಬಹುದು. ಟೀಕಾಚಾರ್ಯ ಈ ಗ್ರಂಥವನ್ನು ಬರೆದುದು ಸರಿ ಅಂತ. ಅದರ ಮೇಲೆ ಪ್ರಶ್ನೆ, ಟೀಕಾಚಾರ್ಯ ಯಾಕೆ ಈ ಗ್ರಂಥ ಬರೀಬೇಕು? ಪ್ರಮಾಣದ ಬಗ್ಗೆ ಸಾಕಷ್ಟು ಗ್ರಂಥಗಳಿವೆ.
ಈಗ ನೈಯಾಯಿಕಾದಿಗಳಿದ್ದಾರೆ, ಅವರು ತಮ್ಮ ತಮ್ಮ ಗ್ರಂಥಗಳಲ್ಲಿ ಪ್ರಮಾಣಾದಿ ಲಕ್ಷಣ ಸಾಕಷ್ಟು ಹೇಳಿದ್ದಾರೆ. ಅವರ ಗ್ರಂಥಗಳ ಮೂಲಕವಾಗಿಯೇ ನಾವು ಪ್ರಮಾಣಾದಿಗಳ ಸ್ವರೂಪವನ್ನು ತಿಳ್ಕೋಬೋದಲ್ಲ. ಹೀಗಿರುವಾಗ ಈ ಪ್ರಕರಣ ಯಾಕೆ ವ್ಯರ್ಥ ಅಲ್ಲ. ನೈಯಾಯಿಕಾದಿಗಳು ಹೇಳಿದ್ದು ಲಕ್ಷಣ ಅದು ಸರಿ ಇಲ್ಲ, ಅದು ನಮಗೆ ಸಮ್ಮತ ಅಲ್ಲ. ನಮ್ಮ ವೈಷ್ಣವ ಸಂಪ್ರದಾಯಕ್ಕೆ ನಮ್ಮ ಮಧ್ವಾಚಾರ್ಯನ ಹೇಳಿದ್ದಾರೆ, ಅದಕ್ಕೆ ವಿರುದ್ಧವಾಗಿರುವಂಥದ್ದು ಇರುವುದರಲ್ಲಿ. ಹಾಗಾಗಿ ನೈಯಾಯಿಕಾದಿಗಳು ಹೇಳಿರ್ತಕ್ಕಂತಹ ಲಕ್ಷಣ ಅದು ಅಯುಕ್ತ. ನಾವು ಹೇಳಿದ ಲಕ್ಷಣವೇ ಸರಿ ಅಂತ ಪ್ರತಿಪಾದನೆ ಮಾಡಲಿಕ್ಕೆ ಮಧ್ವಾಚಾರ್ಯ ಗ್ರಂಥ ಉಂಟಲ್ಲ, ಪ್ರಮಾಣ ಲಕ್ಷಣಾದಿ ಗ್ರಂಥಗಳು ಇವೆ. ಸೋಮದ ರೀತ್ಯ ಪ್ರಮಾಣ ಲಕ್ಷಣಗಳನ್ನು ತಿಳಿತಕ್ಕಂತಹ ಗ್ರಂಥ ಇವೆ. ಹೀಗಿರುವಾಗ ಆ ಪ್ರಮಾಣ ಲಕ್ಷಣಾದಿಗಳಿಂದಲೇ ಸೋಮದ ರೀತ್ಯ ಪ್ರಮಾಣ ಲಕ್ಷಣ ತಿಳಲಿಕ್ಕೆ ಬರ್ತಾ ಇರೋದ್ರಿಂದ ಪ್ರಮಾಣ ಪದ್ಧತಿಯನ್ನು ಟೀಕಾಚಾರ್ಯರು ಬರಲಿಕ್ಕೆ ಹೊರಟದ್ದು ವ್ಯರ್ಥ ಎಂಬ ಆಶಂಕೆಯನ್ನು ಇಲ್ಲಿ ಮಾಡ್ಕೋತಾ ಇದ್ದಾರೆ. ಆರಂಭದಲ್ಲಿ ಯದ್ಯಪಿ ಭಗವತ್ಪಾದೈರೇವ ಪ್ರಮಾಣಲಕ್ಷಣಾದಿಕಂ ಅಭೀತಂ ತಥಾಪಿ ಗಂಭೀರಯಾ ವಾಚಾ ವಿಕ್ಷಿಪ್ಯ ವರ್ಣಿತಂ ನ ಮಂದೈಃ ಶಕ್ಯತೆ ಸುಖೇನ ಬೋದ್ಧುಂ ಇತಿ ತದರ್ಥಂ ಇದಂ ಪ್ರಕರಣಂ ಆರಭ್ಯತೆ. ಪ್ರಮಾಣ ಪದ್ಧತಿ ಪ್ರಕರಣ ಆರಂಭಿಸ್ತಾ ಇರೋದು ಯಾಕೆ? ಯದ್ಯಪಿ ವಸ್ತುತಃ ಮಧ್ವಾಚಾರ್ಯರು ಪ್ರಮಾಣ ಲಕ್ಷಣ ಬರೆದಿದ್ದಾರೆ. ಆ ಪ್ರಮಾಣ ಲಕ್ಷಣ ಆಮೇಲೆ ನ್ಯಾಯಸುಧೆಯಲ್ಲಿ ನವಿಲಕ್ಷಣತ್ವಾಧಿಕರಣ, ಸಂಧ್ಯಾಧಿಕರಣ, ಆಮೇಲೆ ವಿಷ್ಣುತ್ವ ನಿರ್ಣಯ ಮುಂತಾದ ಅನೇಕ ಪ್ರಕರಣಗಳಲ್ಲಿ ಪ್ರಮಾಣಾದಿಗಳ ಸ್ವರೂಪವನ್ನು ಚೆನ್ನಾಗಿ ಹೇಳಿದ್ದಾರೆ. ಹಾಗಿರುವಾಗ ಈ ಪ್ರಮಾಣ ಪದ್ಧತಿ ಅವಶ್ಯಕತೆ ಇಲ್ಲ. ಹಾಗಿದ್ರೂ ಕೂಡ ತಥಾಪಿ ಗಂಭೀರಯಾ ವಾಚ ವಿಕ್ಷಿಪ್ಯ ವರ್ಣಿತಂ ಅವರು ಹೇಳಿದ್ದಾರೆ. ಅತ್ಯಂತ ಗೂಢಾಭಿಪ್ರಾಯದಿಂದ ಲಕ್ಷಣ ವಿಭಾಗಾದಿಗಳಿಗೆ ಸ್ಥಳಭೇದವನ್ನು ಆಶ್ರಯಿಸಿ ಪ್ರಮಾಣಾದಿ ಸ್ವರೂಪವನ್ನು ಹೇಳಿದ್ದಾರೆ. ಆದರೆ ಮಂದರಿಗೆ ನಮಂದೈ ಶಕ್ಯತೆ ಸುಖೇನ ಬೋದ್ಧುಂ, ನಮ್ಮಂತಹ ಮಂದರಿಗೆ ಸುಖವಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಮಂದರ ಪ್ರಯೋಜನಕ್ಕೋಸ್ಕರವಾಗಿ, ಮಂದರಿಗೆ ಅನಾಯಾಸವಾಗಿ ಬೋಧವಾಗಲಿಕ್ಕೋಸ್ಕರವಾಗಿ ಈ ಪ್ರಕರಣವನ್ನು ಆರಂಭಿಸ್ತಾ ಇರೋದು. ವಿಕ್ಷಿಪ್ಯ ವರ್ಣಿತಂ ಗಂಭೀರಯಾ ವಾಚ, ತಥಾಪಿ ಹಾಗಿದ್ದರೂ ಗಂಭೀರಯಾ ವಾಚ ಅಂದರೆ ಗೂಢಾಭಿಪ್ರಾಯದಿಂದ ವಿಕ್ಷಿಪ್ಯ ವರ್ಣಿತಂ ಆ ಸ್ಥಳಭೇದವನ್ನು ಆಶ್ರಯಿಸಿ ಹೇಳಿದ್ದಾರೆ. ಅದು ಮಂದರಿಂದ ಸುಖೇನ ಬೋದ್ಧುಂ ನ ಶಕ್ಯತೆ, ಸುಲಭವಾಗಿ ಅನಾಯಾಸವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಮಂದರ ಪ್ರಯೋಜನಕ್ಕೋಸ್ಕರ ತದರ್ಥಂ, ಅಂತಹ ಮಂದರಿಗೋಸ್ಕರವಾಗಿ ಇದಂ ಪ್ರಕರಣಂ ಆರಭ್ಯತೆ, ಈ ಪ್ರಕರಣವನ್ನು ಆರಂಭಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಮಧ್ವಾಚಾರ್ಯರು ಪ್ರಮಾಣ ಲಕ್ಷಣ ಇದೆ, ನವಲಕ್ಷತ್ವಾಧಿಕರಣ ಇದೆ, ಅನ್ನೋ ವ್ಯಾಖ್ಯಾನದಲ್ಲಿ ವಿಷ್ಣುತ್ವ ನಿರ್ಣಯ ಇದೆ, ಅಲ್ಲೆಲ್ಲ ಪ್ರಮಾಣಗಳ ಸ್ವರೂಪ ಲಕ್ಷಣ ವಿಭಾಗ ಮಾಡಿದ್ದಾರೆ. ಅಲ್ಲಿ ಗಂಭೀರವಾಗಿರತಕ್ಕಂತಹ ಮಾತು ಮತ್ತು ಉದ್ದೇಶ ಲಕ್ಷಣ ಪರೀಕ್ಷಾ ವಿಭಾಗಾದಿಗಳನ್ನು ಸರಿಯಾದ ಒಂದು ಆ ಕ್ರಮವನ್ನು ಅನುಸರಿಸದೆ ವಿವರಣೆ ಮಾಡಿದ್ದಾರೆ. ಅದೆಲ್ಲ ಏಕತ್ರ ನಮಗೆ ಒಂದು ಕಡೆ ಬುದ್ಧಾರೂಢ ಆಗೋದಿಲ್ಲ. ಆಯಾ ಸಂದರ್ಭದಲ್ಲಿ ಈ ಉದ್ದೇಶ ಲಕ್ಷಣ ಕ್ರಮವನ್ನು ಅನುಸರಿಸಿ ಹೇಳಿಲ್ಲ, ಅಲ್ಲಿ ಅದೆಲ್ಲ ವಿಕ್ಷೇಪ ಹೇಳಿದ್ದಾರೆ. ನಮಗೆ ಮಂದರಿಗೆ ಅನಾಯಾಸವಾಗಿ ಅದು ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಆ ಅಭಿಪ್ರಾಯದಿಂದ ಈ ಗ್ರಂಥವನ್ನು ಟೀಕಾಕೃತ್ಪಾದರು ಆರಂಭಿಸಿದ್ದಾರೆ. ಆದ್ದರಿಂದ ಈ ಗ್ರಂಥಕ್ಕೆ ವೈಯರ್ಥ್ಯ ಅನ್ನೋದು ಇಲ್ಲ. ಇನ್ನು ಮುಂದೆ ಪ್ರಮಾಣದ ಲಕ್ಷಣವನ್ನು ಹೇಳುವ ಮೊದಲು ಲಕ್ಷಣ ಅಂದರೆ ಏನು,
ಲಕ್ಷಣದ ಲಕ್ಷಣವನ್ನು ಹೇಳಿಕೊಟ್ಟಿದ್ದಾರೆ. ಯೋ ಧರ್ಮ ಲಕ್ಷ್ಯೇ ವ್ಯಾಪ್ತ್ಯ ವರ್ತತೆ ನ ವರ್ತತೆ ಚ ಅನ್ಯತ್ರ ಸಹ ಧರ್ಮ ಲಕ್ಷಣಮಿತ್ಯುಚ್ಯತೆ. ಲಕ್ಷಣವನ್ನು ಹೇಳಿಕೊಟ್ಟಿದ್ದಾರೆ. ಆ ಒಂದು ವಿಚಾರವನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.